ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಗ್ರಹಾಯ ನಮಃ. ಓಂ ಬ್ರಹ್ಮಕೃತಿಮಾವಿಷ್ಠೋ ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ. ಅಯಂ ಸೋಮ ಇಂದ್ರತುಭ್ಯಂ ಸುನ್ವ ಆತು ಪ್ರಯಾಹಿ ಹರಿವಸ್ತದೋಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 422ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ ಸರ್ಗ ಸಂಗ್ರಹ ಎಂಬ ನಾಮ 163ನೇದ್ದು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವೆಲ್ಲವನ್ನು ಕೂಡ ನಾವೀಗ ಅವಲೋಕಿಸಬೇಕಾಗಿದೆ. ಅದಕ್ಕಿಂತ ಮೊದಲು ಸಂಗ್ರಹ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಎಲ್ಲವನ್ನೂ ಕೂಡ ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳುವವನು. ಗ್ರಹ ಅಂದ್ರೆ ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನವನ್ನ ಪಡೆದಂಥವನು, ನಮಗೆ ಯಥಾರ್ಥ ಜ್ಞಾನವನ್ನ ಕೊಡುವಂಥವನು, ಅನೇಕ ಗುಣಗಳ ಸಮುದಾಯ ರೂಪನಾದವನು. ಸಂಗ್ರಹ ಅಂದ್ರೆ ಸಮುದಾಯ ಅಂತ ಅರ್ಥ. ಭಕ್ತರ ಬಳಿಗೆ ಬಂದು ಅವರನ್ನ ಸ್ವೀಕಾರ ಮಾಡುವವನು. ಈ ಎಲ್ಲ ಕಾರಣಗಳಿಂದ ಸಂಗ್ರಹ ಅಂತ ಅವನನ್ನು ಹೇಳ್ತಾರೆ. ಸಂಗ್ರಹ ಅಂದ್ರೆ ನಾವು ಯಾವ ಸ್ತೋತ್ರವನ್ನು ಅವನಿಗೆ ಕೊಡ್ತೇವೆ, ಸ್ತೋತ್ರದ ಮೂಲಕ ಆತನನ್ನು ಸ್ತುತಿಸ್ತೇವೆ, ಆ ಸ್ತೋತ್ರವನ್ನು ಸ್ವೀಕಾರ ಮಾಡುವಂತನೂ ಒಂದು ಅರ್ಥ ಆಗ್ತದೆ. ಮತ್ತೆ ಗ್ರಹಗಳು ಅಂದ್ರೆ ಆದಿತ್ಯಾದಿ ನವಗ್ರಹಗಳು, ಅವುಗಳು ಈ ಪರಮಾತ್ಮನನ್ನು ಅವಲಂಬಿಸಿರುವುದರಿಂದ ಅವನು ಸಂಗ್ರಹ. ಗ್ರಹಗಳು ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳು ಈ ಪರಮಾತ್ಮನನ್ನು ಅವಲಂಬಿಸಿರುವುದರಿಂದ ಇಂದ್ರಿಯಗಳಿಗೆ ಅವನು ನಿಯಾಮಕನಾದ್ದರಿಂದ ಆ ಕಾರಣದಿಂದಲೂ ಸಂಗ್ರಹ. ಮುಂದೆ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ಸಾಯಣಾಚಾರ್ಯರು, ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು, ಹಾಗೆ ಸಂಪಾದಿತವಾದಂಥ ಬೃಹತಿ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ರಘುನಾಥ ತೀರ್ಥರು, ಇವರೆಲ್ಲ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ಒಂದು ಬಾರಿ ಅವಲೋಕಿಸೋಣ. ಮೂಲದಲ್ಲಿ 7ನೇ ಮಂಡಲದ 28ನೇ ಸೂಕ್ತದಲ್ಲಿ ಓಚೇ ಮೇದಿಂದ್ರಂ ಮಘವಾನಮೇನಂ ಮಹೋರಾಯೋ ರಾಧಸಃ ಎದ್ದದನ್ನಃ ಯೋ ಅರ್ಚತೋ ಬ್ರಹ್ಮಕೃತಿ ಮಾವಿಷ್ಠೋ ಯೂಜಂ ಪಾತ ಸ್ವಸ್ತಿಭಿಃ ಸದಾನಃ ಅಂತ 5ನೇ ಮಂತ್ರ. ಈ 5ನೇ ಮಂತ್ರ ಮತ್ತು ಮುಂದೆ 7ನೇ ಮಂಡಲದ 29ನೇ ಸೂಕ್ತದ ಮಂತ್ರ ಒಂದಿದೆ. ಅಲ್ಲಿಂದ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಹೇಳುವಂತಹ ಅರ್ಥವನ್ನ ಮೊದಲು ಒಂದು ಬಾರಿ ನೋಡೋಣ. ಬ್ರಹ್ಮಕೃತಿ ಅಂದ್ರೆ ಆ ಪರಮಾತ್ಮನನ್ನು ಕುರಿತು ನಾವು ಮಾಡುವಂತಹ ಸ್ತೋತ್ರ. ಆ ಸ್ತೋತ್ರವನ್ನ ಅವಿಷ್ಠ ಅಂದ್ರೆ ರಕ್ಷಿಸುವವನು ಈ ಭಗವಂತ. ಅಂತಹ ಭಗವಂತನನ್ನ ಐಶ್ವರ್ಯವಂತನಾದ ಇಂದ್ರನನ್ನ ಓಚೇಮ ನಾವು ಸ್ತೋತ್ರ ಮಾಡ್ತೇವೆ. ಯೂಯಂ ಪಾತ ಸ್ವಸ್ತಿಭಿಃ ಸದಾನಃ, ನೀವು ನಮ್ಮನ್ನು ಯಾವತ್ತು ಎಲ್ಲ ಕಾಲಕ್ಕೂ ಕೂಡ ನೀವೆಲ್ಲ ದೇವತೆಗಳು ರಕ್ಷಿಸಬೇಕು, ನಮಗೆಲ್ಲ ರೀತಿಯಾದಂತಹ ಮಂಗಲಗಳನ್ನು ಕೂಡ ಕೊಟ್ಟು
ನಮ್ಮನ್ನ ಕಾಪಾಡಬೇಕು ಅಂತ ಅದರ ಅರ್ಥ. ಪರಮಾತ್ಮನನ್ನ ಕುರಿತು ಭಕ್ತರು ಮಾಡುವಂತಹ, ಆ ಇಂದ್ರನ ಕುರಿತು ಭಕ್ತರು ಮಾಡುವಂತಹ ಸ್ತೋತ್ರವನ್ನ ನೀನು ಸ್ವೀಕಾರ ಮಾಡಬೇಕು. ಮತ್ತೆ ನೀವೆಲ್ಲರೂ ನೀವೆಲ್ಲರೂ ಕೂಡ ನಮಗೆ ಎಲ್ಲ ರೀತಿಯಾದಂತಹ ಮಂಗಲಗಳನ್ನು ಕೂಡ ಕೊಟ್ಟು ಕಾಪಾಡಬೇಕು ಅಂತ ಅರ್ಥ. ಇದಿಷ್ಟಾದ್ಮೇಲೆ ಮುಂದೆ ಅಯಂ ಸೋಮ ಇಂದ್ರ ತುಭ್ಯಂ ಸುನ್ವ ಆತು ಪ್ರಯಾಹಿ ಹರಿವಸ್ತದೋಕಾಹ ಅಂತ, ಇದು 7ನೇ ಮಂಡಲದ 29ನೇ ಸೂಕ್ತದ ಮೊದಲನೇ ಮಂತ್ರದ ಪೂರ್ವಾರ್ಧ. ಅದಕ್ಕೆ ಸಾಯಣಾಚಾರ್ಯರು ಈ ಮುಂದಿನಂತೆ ಅರ್ಥ ಮಾಡ್ತಾರೆ. ಭಗವಂತನೇ, ಇಂದ್ರನೇ, ನಿನಗಾಗಿ ಈ ಸೋಮರಸವನ್ನ ನಾವು ಜಜ್ಜಿ ಅರೆದು ಇಟ್ಟಿದ್ದೇವೆ, ರಸವನ್ನು ಇಟ್ಟಿದ್ದೇವೆ. ಹರಿವು ಅಂದ್ರೆ ಹರಿವನ್, ಕುದುರೆಗಳನ್ನು ಏರಿ ಬರುವ ಇಂದ್ರನೇ ಅಂತ ಅರ್ಥ ಆ ಸಾಯಣಾಚಾರ್ಯ ದೃಷ್ಟಿಯಲ್ಲಿ. ತದೋಕಾಹ, ಆ ಸೋಮರಸವನ್ನ ನೀನು ತುಂಬಾ ಇಷ್ಟಪಡುವವನು ಅಂತ ಅದರ ಅರ್ಥ ಸಾಯಣಾಚಾರ್ಯಗೆ ಅಭಿಪ್ರೇತ ಅಂತ ಕಾಣಿಸ್ತದೆ. ಯಾರಿಗಾಗಿ ಈ ಸೋಮರಸವನ್ನ ನಾವು ಅರೆದು ಸಿದ್ಧ ಮಾಡಬೇಕಾಗಿದೆಯೋ ಅವನೇ ತದೋಕಾಹ. ಓಕ ಅಂದ್ರೆ ಸವನೀಯ. ಯಾರಿಗಾಗಿ ಆ ಸೋಮರಸವನ್ನ ಸವನ ಮಾಡಿ ನಾವು ಸೋಮ ಬಳ್ಳಿಯನ್ನ ಹಿಂಡಿ ರಸವನ್ನು ಸಿದ್ಧ ಮಾಡಬೇಕು ಅಂತ ಭಗವಂತನೇ ಇಂದ್ರನೇ ತದೋಕಾಹ. ತು ಅಂದ್ರೆ ಕ್ಷಿಪ್ರಂ, ಬೇಗ. ಆ ಪ್ರಯಾಹಿ, ನಮ್ಮ ಬಳಿಗೆ ಬಾ ಅಂತಿಷ್ಟು ಆ ಮೂಲ ಮಂತ್ರದ ಅರ್ಥ. ಇದಕ್ಕೆ ಭಗವಂತಾಚಾರ್ಯರು ಏನ್ ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸಂಗ್ರಹ ಅನ್ನುವ ಶಬ್ದಕ್ಕೆ ಸಂಗ್ರಾಹಯತಿ ಧನಾಧಿಕಂ ಭಕ್ತಾನ್, ಭಕ್ತರಿಗೆ ಧನಾದಿ ಸಂಪತ್ತನ್ನು ಕೊಡುವವನು, ಭಕ್ತರು ಮಾಡಿದ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಸಂಗ್ರಹ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಯೋ ರಾಧಸೋ ಯದ್ದನ್ನೋ ಯೋ ಅರ್ಚತೋ ಬ್ರಹ್ಮಕೃತಿ ಮಾವಿಷ್ಠೋ ಯೂಯಂ ಪಾತ ಸ್ವಸ್ತಿ ಸದಾನೋ ಅಯಂ ಸೋಮ ಇಂದ್ರ ತು ಅಂತ ಇದು ಬೃಹತಿ ಮಂತ್ರ ಅವ್ರ ದೃಷ್ಟಿಯಿಲ್ಲ. ಆದರೆ ಆ ಮೂಲ ಮಂತ್ರಕ್ಕೆ ಅವ್ರೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಅರ್ಚತಃ ಅಂದ್ರೆ ಸ್ತೋತ್ರ ಮಾಡ್ತಾ ಇರುವಂತಹ ಪುರುಷನ ಈ ಬ್ರಹ್ಮಕೃತಿ ಅಂದ್ರೆ ಸ್ತೋತ್ರ, ಅದನ್ನ ನೀನು ಸ್ವೀಕಾರ ಮಾಡ್ತಿ. ಅಥವಾ ಆ ಸ್ತೋತ್ರ ಎಲ್ಲಿ ನಡೀತದೋ ಭಗವಂತಂದು ಅಂಥ ಯಜ್ಞವಾಟಕ್ಕೆ ನೀನು ಪ್ರವೇಶ ಮಾಡ್ತಿ. ಪ್ರವೇಶ ಅಂತೂ ಧಾತು ಇರುವುದರಿಂದ ಯಜ್ಞವಾಟಕ್ಕೆ ನೀನು ಪ್ರವೇಶ ಮಾಡ್ತಿ ಅಂತ ಅರ್ಥ. ಆ ಭಕ್ತರು ಮಾಡುವ ಸ್ತೋತ್ರವನ್ನು ರಕ್ಷಿಸ್ತಿ ಅಂತ ಕೂಡ ಇನ್ನೊಂದು ಅರ್ಥ. ಯೂಯಂ ಪಾತ ಸ್ವಸ್ತಿ ಸದಾನಃ ಅಂತಂದು ಸಮಾನವಾದ ಅರ್ಥ ಎಲ್ಲ ಕಡೆ. ನೀವು ನಮ್ಮನ್ನು ಯಾವತ್ತೂ ಕಾಪಾಡಬೇಕು ಅಂತ ಅದರ ಅರ್ಥ ಆಗ್ತದೆ. ಮುಂದೆ ಅಯಂ ಸೋಮ ಅನ್ನೋ ಭಾಗದ ಅರ್ಥ. ನಿನಗಾಗಿ ಸೋಮರಸವನ್ನ, ಸೋಮ ಬಳ್ಳಿಯನ್ನ ಸುನ್ನೆ ಅಭಿಷೂಯತೆ, ಅಭಿಷವನ ಅಂತ ಅನ್ನೋದು ಆ ಯಜ್ಞದಲ್ಲಿ ಉಪಯುಕ್ತ ಆಗುವಂತಹ ಒಂದು ಶಬ್ದ. ಭಗವಂತನಿಗಾಗಿ ಅದನ್ನ ಅರೆದು ಸಿದ್ಧ ಮಾಡುವುದು, ಬಳ್ಳಿಯನ್ನ, ಅದರ ರಸವನ್ನು ಸಿದ್ಧಪಡಿಸುವುದು ಅಂತ ಅರ್ಥ. ಹರಿವಹ ಅನ್ನೋ ಶಬ್ದಕ್ಕೆ ಅವರ ಅರ್ಥ ಬರೆದಿಲ್ಲ, ಹಿಂದೆ ಅನೇಕ ಬಾರಿ ಬರೆದಿದ್ದಾರೆ. ಅದು ನಾವು ಮುಂದೆ ನನ್ನ ವ್ಯಾಖ್ಯಾನದಲ್ಲಿ ನೋಡೋಣ. ತು ಅಂದ್ರೆ ಆ ಕಾರಣದಿಂದ ಆ ಪ್ರಯಾಹಿ, ನಮ್ಮ ಬಳಿಗೆ ಬಾ ಅಂತ ಅದರ ಅರ್ಥ. ತದೋಕಾಹ, ಯಜ್ಞಗೃಹವೇ ನಿನ್ನ ಮನೆ. ಎಲ್ಲಿ ಯಜ್ಞ ನಡೀತಿರ್ತದೋ, ಎಲ್ಲಿ ಭಕ್ತರಿರ್ತಾರೋ ಅಲ್ಲೇ ಮನೆ ಮಾಡಿಕೊಂಡಿದ್ದವನು ನೀನು. ಓಕ ಅಂದ್ರೆ ಸ್ಥಾನ. ಅಂಥ ಈ ಯಜ್ಞಗೃಹಕ್ಕೆ ನೀನು ಬರಬೇಕು ಅಂತ ಅಷ್ಟು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಮುಂದೆ ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಹರಿವಹ ಅದು ಇಂದ್ರನಿಗೆ ವಿಶೇಷಣ. ನೀವೆಲ್ಲ ದೇವತೆಗಳು, ನೀನು ಮತ್ತೆಲ್ಲ ದೇವತೆಗಳು ನಹ ನಮ್ಮನ್ನ ಸ್ವಸ್ತಿವಿಹಿ ಎಲ್ಲಾ ಮಂಗಲಗಳಿಂದ ಸದಾ ಪಾಹಿ, ಪಾತ ಅಂದ್ರೆ ಕಾಪಾಡಿರಿ, ನೀನು ಕಾಪಾಡಬೇಕು ಅಂತ ಅರ್ಥ. ಬ್ರಹ್ಮಕೃತಿ ಅಂದ್ರೆ ಸ್ತೋತ್ರ, ನಾವು ಮಾಡುವ ಸ್ತೋತ್ರ ಅಂತ ಅರ್ಥ. ಅದನ್ನೇ ರಘುನಾಥ ಸ್ವಾಮಿಗಳು ಕೂಡ ಬರೆದಿದ್ದಾರೆ. ಅವತೇಹೇ ಭುಜಿ ಕರ್ಮಣಃ, ಆದ್ರಿಂದ ನಾವು ಮಾಡುವ ಸ್ತೋತ್ರವನ್ನು ನೀನು ಭೋಗ ಮಾಡ್ತಿ, ಸ್ವೀಕಾರ ಮಾಡ್ತಿ ಅಂತ ಅರ್ಥ ಅವರು ಹೇಳ್ತಾರೆ.
ಅವತಿ ಅವಧಾತುವಿಗೆ ಅಕಾರ ಪ್ರತ್ಯಯ ಬಂದು ಅದನ್ನ ಮಾಡುವವನು, ಸ್ತೋತ್ರ ಮಾಡುವವನು ಅಂತ, ಭೋಗ ಮಾಡುವವನು ಅಂತ ಅರ್ಥ ಆಗ್ತದೆ. ಆಮೇಲೆ ಅತಿಶಯವಾಗಿ ಭೋಗ ಮಾಡುವವನು ಅನ್ನೋ ಅರ್ಥದಲ್ಲಿ ಇಷ್ಟನ್ ಅಂತ ಪ್ರತ್ಯಯ. ಅವಿಷ್ಠ ಅಂದ್ರೆ ಈಗ ಹೇಗೆ ಪಾಪಿಷ್ಠ ಅನ್ನೋದು ಅತ್ಯಂತ ಪಾಪಿ ಅನ್ನೋ ಅರ್ಥವನ್ನು ಹೇಳ್ತದಲ್ಲ, ಹಾಗೆ ಅವಿಷ್ಠ ಅನ್ನುವುದು ತುಂಬಾ ಪ್ರೀತಿಯಿಂದ ಉತ್ಕಟವಾಗಿ ಸ್ವೀಕಾರ ಮಾಡುವವನು ಅನ್ನೋ ಅರ್ಥವನ್ನು ಕೊಡ್ತದೆ. ಭಗವಂತನೇ ತದೋಕಾಹ, ಯಜ್ಞಗೃಹವೇ ನಿನ್ನ ಮನೆ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಕೂಡ ಭಗವಂತಾಚಾರ್ಯ ಹೇಳಿದಂತೆ ನಾವು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ನೋಡ್ತೇವೆ. ಅಂಥ ನೀನು ಸೋಯಂ ಸೋಮಃ, ತದೋಕಾಹ ಅಂತ ಅನ್ನೋದಕ್ಕೆ ತದೋಕಾಹ ಅನ್ನೋ ಶಬ್ದವನ್ನು ಸೋಮಕ್ಕೆ ವಿಶೇಷಣವಾಗಿ ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಸೋಮ ರಸ ಹಿಂಡಲ್ಪಟ್ಟು ತಯಾರಾಗುವುದು ಆ ಯಜ್ಞ ಮಂಟಪದಲ್ಲೇ. ಅದನ್ನ ನಿನ್ನಗೆ ಅರ್ಪಣೆ ಮಾಡುವುದಕ್ಕಾಗಿ ನಾವು ಹಿಂಡಿ ಇಟ್ಟಿದ್ದೇವೆ ಅಂತ ಅರ್ಥ. ಆದ್ರಿಂದ ತು, ಆ ಕಾರಣದಿಂದ ಆ ಪ್ರಯಾಹಿ, ಬೇಗ ನಮ್ಮ ಬಳಿಗೆ ಬಾ. ಹಾಗಾಗಿ ಸಂಗ್ರಹ ಅಂದ್ರೆ ಏನು? ನಾವು ಕೊಡುವ ಸೋಮರಸವನ್ನ ಬೇಗ ಸ್ವೀಕಾರ ಮಾಡು ಬಾ ಅಂತ ಅದರ ಅರ್ಥ. ಸೋಮರಸವನ್ನು ಸ್ವೀಕಾರ ಮಾಡುವವನಾದ್ರಿಂದ ಗ್ರಹಣ ಮಾಡುವುದನ್ನು ಸ್ವೀಕಾರ ಮಾಡುವುದು. ಅದಕ್ಕಾಗಿ ಆತನನ್ನ ಸಂಗ್ರಹ ಎಂಬುದಾಗಿ ಹೇಳ್ತಾರೆ. ಇದು ಆ ಸಂಗ್ರಹ ಎಂಬ ನಾಮಕ್ಕೂ ಈ ಮಂತ್ರಕ್ಕೂ ಇರುವಂತಹ ಸಂಬಂಧ. ನಿನಗಾಗಿ ಸೋಮರಸವನ್ನು ಹಿಂಡಿಟ್ಟಿದ್ದೇವೆ ಅಂತ ಬಂದಿದ್ದರಿಂದ ಆ ಸಂಬಂಧ ಸಿದ್ಧಿಸ್ತದೆ. ನನ್ನ ಅನ್ವಯ ಅರ್ಥ ಈ ಮುಂದಿನಂತೆ ಕಾಣಿಸ್ತದೆ. ಹೇ ದೇವ ಭಗವಂತನೇ, ತ್ವಂ ನೀನು ಬ್ರಹ್ಮಕೃತಿಂ ಅಂದ್ರೆ ವೇದಾದಿ ಸ್ತೋತ್ರವನ್ನೇ, ಇನ್ನೆಲ್ಲರೂ ಅರ್ಥ ಹೇಳಿದ್ದಾರೆ, ನಾನು ಹಾಗೆ ಅರ್ಥ ಇಟ್ಕೊಂಡಿದ್ದೇನೆ. ಆವಿಷ್ಠ, ಇಲ್ಲಿ ಆವಿಷ್ಠ ಎಂಬುದಾಗಿ ರಘುನಾಥ ಸ್ವಾಮಿಗಳ ಪುಸ್ತಕದಲ್ಲಿ ಕಾಣಿಸ್ತದೆ. ಆದರೆ ಸಾಯಣಾಚಾರ್ಯ ಪುಸ್ತಕದಲ್ಲಿ, ಸಾಯಣಾಚಾರ್ಯರ ಬರಹದಲ್ಲಿ ಮತ್ತೆ ಭಗವಂತಾಚಾರ್ಯ ಹೇಳಿದಂತೆ ಅದು ಅವಿಷ್ಠ. ಮತ್ತೆ ಈ ಬೃಹತಿ ಸಹಸ್ರದ್ದೇ ರಘುನಾಥ ಸ್ವಾಮಿಗಳ ಸಂಪಾದನೆದೇ ಒಂದು ಪುಸ್ತಕ, ಬೇರೊಂದು ಪುಸ್ತಕ, ಅಲ್ಲಿ ವ್ಯಾಖ್ಯಾನ ಇಲ್ಲ. ಅದನ್ನು ಗಮನಿಸಿದ್ರೆ ಬ್ರಹ್ಮಕೃತಿ ಆವಿಷ್ಠ ಅಂತಿದೆ. ಮಾತು ದೀರ್ಘ ಇದ್ದದ್ದನ್ನ ಆ ಪುಸ್ತಕ ಓದಿದವರು ದೀರ್ಘ ಹೊಡೆದು ಹಾಕಿದ್ದಾರೆ. ದೀರ್ಘಂ ಅವಿಷ್ಠ ಅಂತ ಹೇಳಿ ಹ್ರಸ್ವ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮೂಲ ಬ್ರಹ್ಮಕೃತಿ ಅವಿಷ್ಠ ಅಂತಾನೆ ಇದ್ದಿರಬೇಕು ಇದನ್ನೆಲ್ಲ ನೋಡಿದರೆ ಅಂತ ನನಗನ್ನಿಸ್ತಾ ಇದೆ. ಈಗ ಸದ್ಯ ಅಂತೂ ಅವಿಷ್ಠ ಎಂಬುದಾಗಿ ರೂಪವೇ ನಮಗೆ ಸ್ವಚ್ಛ ಶುದ್ಧವಾದಂತಹ ಪಾಠವಾಗಿ ಕಾಣಿಸ್ತಾ ಇದೆ. ಮುಂದೆ ಅದನ್ನ ಗಮನಿಸೋಣ. ಅವಿಷ್ಠ, ಆವಿಷ್ಠ ಅಥವಾ ಅವಿಷ್ಠ ಅನ್ನೋದಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ರಕ್ಷಿಸುವವನು, ಸ್ವೀಕರಿಸುವವನು ಅರ್ಥವನ್ನು ಹೇಳಿದ್ದಾರೆ. ರಘುನಾಥ ಸ್ವಾಮಿಗಳು ಕೂಡ ಸ್ವೀಕಾರ ಮಾಡುವವನು ಅಂತ ಅರ್ಥ ಹೇಳಿದ್ದಾರೆ. ಮತ್ತೆ ನಾನು ಅದಕ್ಕೆ ಹೇಳುವ ಅರ್ಥದಂತೆ ಈ ವೇದಾದಿ ಸ್ತೋತ್ರವನ್ನ, ವೇದಾದಿ ಶಾಸ್ತ್ರವನ್ನ ನೀನು ವಿಭಾಗ ಮಾಡಿದ್ದೆ. ವಿಭಾಗ ಅಂತ ಧಾತು ಇರೋದ್ರಿಂದ ನೀನು ಅದಕ್ಕೆ ವಿಭಾಗ ಮಾಡಿದ್ದೆ ಅಂತ ಒಂದು ಅರ್ಥವನ್ನ ನಾವು ತಿಳ್ಕೋಬಹುದು. ಮತ್ತೆ ಅದನ್ನ ಜಗತ್ತಿಗೆ ಬೋಧನೆ ಮಾಡಿದ್ದೆ. ದಾನ ಮಾಡುವುದು ಅಂದ್ರೂ ಬೋಧನೆ ಮಾಡುವುದು ಅಂದ್ರೂ ಒಂದೇ ಅರ್ಥ. ಅವದಾನೆ ಅಂತ ಧಾತು ಇದೆ. ಅವಧಾತುವಿಗೆ ಇಷ್ಟೆಲ್ಲ ಅರ್ಥಗಳಿರೋದ್ರಿಂದ ವಿಭಾಗ ಮಾಡುವುದು ಅಂತ ಅರ್ಥ, ಅದನ್ನ ಬೋಧನೆ ಮಾಡುವುದು ಅಂತ ಅರ್ಥ, ಜಗತ್ತಿಗೆ ಕೊಡುವುದು ಅಂತ ಅರ್ಥ, ಮತ್ತೆ ಅದನ್ನು ಶ್ರವಣ ಮಾಡಿಸುವುದು ಅಂತನೂ ಅರ್ಥ ಇದೆ. ಅದಕ್ಕೆ ಶ್ರವಣೆ ಅಂತನೂ ಇದೆ. ಮತ್ತೆ ಅದನ್ನ ನೀನು ಉಪದೇಶ ಮಾಡ್ತೆ, ವಾಕ್ಯಗಳನ್ನು ಉಪದೇಶ ಮಾಡ್ತೆ, ಅದರ ಅರ್ಥವನ್ನು ಕೂಡ ತಿಳಿಸ್ತೆ. ಅವಗಮೆ ಅಂತನೂ ಧಾತು ಇದೆ. ಹೀಗೆ ಸಂಕ್ಷಿಪ್ತವಾಗಿ ಅದನ್ನ ನಾವು ತಿಳ್ಕೋಬೇಕಾದದ್ದು, ವೇದಾದಿ ಶಾಸ್ತ್ರವನ್ನು ವಿಭಾಗಿಸಿದ್ದಿ, ಅದನ್ನು ಜಗತ್ತಿಗೆ ಉಪದೇಶಿಸಿದ್ದಿ ಅಂತ ನಾವು ತಿಳ್ಕೋಬಹುದು. ನೀನು ಮತ್ತು ಉಳಿದೆಲ್ಲ ದೇವತೆಗಳು, ಯುಎಂ ಅಂದ್ರೆ ನಮ್ಮನ್ನ ಎಲ್ಲಾ ಮಂಗಲಗಳನ್ನು ಕೂಡ ಕೊಟ್ಟು ಕಾಪಾಡಬೇಕು. ನೀನು, ಲಕ್ಷ್ಮೀದೇವಿ, ಬ್ರಹ್ಮಾದಿ ದೇವತೆಗಳು, ಎಲ್ಲ ವೇದಾಭಿಮಾನಿ ದೇವತೆಗಳು ಮೊದಲಾದವರು ನಮಗೆ ಎಲ್ಲ ರೀತಿಯಾದಂತಹ ಒಂದು ಮಂಗಲವನ್ನು ಕೂಡ ಕೊಟ್ಟು ಕಾಪಾಡಬೇಕು. ಮಂಗಲ ಅಂದ್ರೆ ತತ್ವಜ್ಞಾನವೇ. ಇಂದ್ರ, ಭಗವಂತನೇ, ಅಯಂ ಸೋಮಃ, ಸೋಮ ಅಂದ್ರೆ ನನ್ನ ವ್ಯಾಖ್ಯಾನದಲ್ಲಿ ಭತ್ಯಾಗ್ದಲಂಕೃತವಾದಂತಹ ಮನಸ್ಸು. ಹಿಂದೆ ಋಗ್ಭಾಷೆಯಲ್ಲಿ ನೋಡಿದ್ದೇವೆ. ಅದರಿಂದ ಸೋಮ ಅಂತ ಬಂದಲ್ಲೆಲ್ಲ ನಾನು ಸೋಮದ ಬಳ್ಳಿ ಅಂತ ಅರ್ಥ ಇಟ್ಕೊಳ್ಳುವುದಲ್ಲದೆ ಅದನ್ನು ಬಿಟ್ಟು ಬಿಡ್ತೇನೆ. ಬಿಟ್ಟು ಕೇವಲ ಭಕ್ತ್ಯಾದಲಂಕೃತವಾದ ಮನಸ್ಸು, ಆ ಮನಸ್ಸನ್ನ ನಿನಗಾಗಿ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ. ಸೂಯತೆ ಅಂದ್ರೆ ಸಿದ್ಧಪಡಿಸಿ ಇಟ್ಟಿದ್ದೇನೆ.
ಸೋಮ ಎಂಬ ಬಳ್ಳಿಯನ್ನು ತಗೊಂಡು ಅದನ್ನು ಜಜ್ಜಿ ರಸವನ್ನು ಗ್ರಹಣ ಮಾಡಿ ಇಟ್ಕೊಳ್ಳುವುದು ಎಷ್ಟು ಕಷ್ಟವೋ ಅಷ್ಟೇನೆ ನಮ್ಮ ಮನಸ್ಸನ್ನು ಗ್ರಹಣ ಮಾಡುವುದು ಕಷ್ಟವೇ. ಆದ್ರಿಂದ ತು ಅಂದ್ರೆ ಆ ಕಾರಣದಿಂದ ಇದು ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ. ತದೋಕಾಹ ಭಕ್ತ ಮನೋಮಂದಿರ ನಿವಾಸಿ ಆದಂಥವನು ನೀನು ಅಂತ ನನ್ನ ಅರ್ಥ. ಹಿಂದೆ ಸೋಮದ ಬಗ್ಗೆ ಬಂತು. ಸೋಮ ಅಂದ್ರೆ ನಮ್ಮ ಮನಸ್ಸು. ಆ ನಮ್ಮ ಮನಸ್ಸನ್ನೇ ಮಂದಿರವಾಗಿ ಮಾಡಿಕೊಂಡು ಇರುವಂಥವನು ನೀನು. ಹರಿವ ಅಂದ್ರೆ ಇಂದ್ರಿಯ ನಿಯಾಮಕನಾದಂತಹ ಭಗವಂತ ಅಂತ ಅರ್ಥ. ತ್ವಂ ನೀನು, ತು ಕ್ಷಿಪ್ರವಾಗಿ ಸಾಯಣಾಚಾರ್ಯ ಹೇಳಿದ ಅರ್ಥ. ಆ ಪ್ರಯಾಹಿ ನಮ್ಮ ಬಳಿಗೆ ಬಾ. ಬ್ರಹ್ಮಕೃತಿ ಅಂತಿದೆಯಲ್ಲ, ಬ್ರಹ್ಮಕೃತಿ ಅಂದ್ರೆ ಏನು? ತೈತರಿ ಉಪನಿಷತ್ ಭಾಷ್ಯದಲ್ಲಿ ವ್ಯಾಹರ್ತಿ ಪ್ರತಿಪಾದ್ಯ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಬೃಹತ್ವಾದ್ ಬ್ರಹ್ಮವೇದಾನಾಂ ಸಮುದಾಯೇಖಿರೇ ಸ್ಥಿತ. ಬ್ರಹ್ಮ ಅಂದ್ರೆ ಪರಮಾತ್ಮ. ಅವನು ಎಲ್ಲಾ ವೇದರಾಶಿಗಳಿಂದಲೂ ಪ್ರತಿಪಾದ್ಯ. ತತ್ಸಂಬಂಧ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತ. ಪರಮಾತ್ಮ ಬ್ರಹ್ಮ. ಅಂಥ ಮಹತ್ತಾದ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವಂತಹ ವೇದವು ಕೂಡ ಬ್ರಹ್ಮ ಅಂತಾನೆ ವರ್ಣಿತ ಆಗಿದೆ. ಆದ್ರಿಂದ ಬ್ರಹ್ಮಕೃತಿ ಅಂದ್ರೆ ವೇದಾದಿ ಶಾಸ್ತ್ರ ಅಂತ ಅರ್ಥ. ಯಾವತ್ ಬ್ರಹ್ಮವಿಷ್ಟಿತಂ ತಾವತ್ ಈ ವಾಕ್. ಈ ಪರಮಾತ್ಮ ಹೇಗೆ ಎಲ್ಲಾ ದೇಶ ಕಾಲದಲ್ಲಿದ್ದಾನೆ, ಹಾಗೆ ವಾಗಭಿಮಾನ್ಯ ಅಂತ ಲಕ್ಷ್ಮೀದೇವಿಯು ಕೂಡ ಎಲ್ಲಾ ದೇಶ ಕಾಲಗಳಲ್ಲಿ ಇದ್ದಾಳೆ. ಆದ್ರಿಂದ ಈ ಬ್ರಹ್ಮ ಅಂದ್ರೆ ಇಲ್ಲಿ ಲಕ್ಷ್ಮೀದೇವಿ ಅಂತ ನಾವು ತಿಳ್ಕೋಬಹುದು. ಆ ವೇದವನ್ನ ನೀನು ಅವಿಷ್ಠ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಒಂದು ರಕ್ಷಿಸಿದ್ದೆ, ವಿಭಾಗ ಮಾಡಿದ್ದೆ. ನಾವು ಹಿಂದೆ ನೋಡಿದ್ದೇವೆ. ನೀನು ತಿಳಿದಿದ್ದಿ, ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೆ, ಮತ್ತೆ ಸಾಧಕರಿಗೆ ಅದನ್ನು ಉಪದೇಶಿಸಿದ್ದಿ ಕೂಡ. ಹೀಗೆ ಅವಧಾತುವಿಗೆ ಅವ ಅಂದ್ರೆ ರಕ್ಷಿಸುವುದು, ತಿಳಿಸುವುದು, ವಿಭಾಗ ಮಾಡುವುದು, ಇದೆಲ್ಲವೂ. ಅವ ಉಳ್ಳವನು, ಈ ಕಾರ್ಯ ಉಳ್ಳವನು, ತಿಳಿಸುವ ಕಾರ್ಯ, ವಿಭಾಗ ಮಾಡುವ ಕಾರ್ಯ ಎಲ್ಲವೂ ಕೂಡ ಉಳ್ಳವನು. ತದಸ್ಯ ಅಸ್ತಿ ಅವಿ. ಅತಿಶಯೇನ ಅವಿ ಅವಿಷ್ಠ. ಅತ್ಯಂತ ಶುದ್ಧವಾಗಿ ಇದೆಲ್ಲವನ್ನು ಮಾಡುವವನು, ಅತ್ಯಂತ ಪರಿಪೂರ್ಣವಾಗಿ ರಕ್ಷಿಸಿ ಜಗತ್ತಿಗೆ ಉಪದೇಶಿಸುವಂತವನು ನೀನು. ಆದ್ದರಿಂದ ನೀನು ಅವಿಷ್ಠ ಅಂತ ಅದರ ಅರ್ಥ. ಇದೀಗ ವೇದ ವಿದ್ವಾಂಸರನ್ನ, ವೇದ ಕಂಠಪಾಠ ಹೇಳಬಲ್ಲವರನ್ನ ಸಂಪರ್ಕಿಸಿದಾಗ ಇದು ಮವಿಷ್ಠ ಅಂತಾನೆ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಆ ಪ್ರಕಾರ ಒಂದು ಯಾವ್ದಾದ್ರು ಪುಸ್ತಕದಲ್ಲಿ ಮಾ ಅಂತ ದೀರ್ಘ ಇದ್ರೆ ಅದನ್ನು ತಿದ್ಕೊಳ್ಳೋದು ಒಳ್ಳೆಯದು. ಬ್ರಹ್ಮಕೃತಿ ಮವಿಷ್ಠ ಅಂತಾನೆ ಹೀಗದ್ರದ್ದು ರೂಪ ಆಗಬೇಕು. ಹೀಗೆ ಭಗವಂತ ಎಲ್ಲವನ್ನೂ ಮಾಡಿದ್ದಾನೆ. 4 ವಿಭಾಗ ಮಾಡಿದ್ದಾನೆ, ರಕ್ಷಿಸಿದ್ದಾನೆ, ಸಾಧಕರಿಗೆ ಉಪದೇಶ ಮಾಡಿದ್ದಾನೆ. ಆದ್ರಿಂದ ಅವನು ಅವಿಷ್ಠ. ಅವಿಷ್ಠ ಅನ್ನೋ ಶಬ್ದಕ್ಕೆ ಹೇಗೆ ರೂಪ ಮಾಡಬೇಕು ಅಂತ ಭಗವಂತಾಚಾರ್ಯ ಹೇಳಿದ್ದಾರೆ. ಅದಕ್ಕೆ 3-4 ರೀತಿಯ ಅರ್ಥ ನಾನು ತೋರಿಸಿಕೊಟ್ಟಿದ್ದೇನಷ್ಟೇ, ತೋರಿಸುವ ಪ್ರಯತ್ನ ಮಾಡಿದ್ದೇನಷ್ಟೇ. ಹರಿವ ಎಂಬ ಶಬ್ದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲೇ 3ನೇ ಸೂಕ್ತದಲ್ಲಿ ಇಂದ್ರ ಯಾಹಿ ತೂತು ಜಾನ ಉಪಬ್ರಹ್ಮಾಣಿ ಹರಿವಃ ಸುತೇದಧಿಶ್ವನಶ್ಚನಃ ಅಂತ ಮಂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಹರಿವ ಅನ್ನೋ ಶಬ್ದಕ್ಕೆ ಒಂದು 2-4 ಅರ್ಥಗಳನ್ನು ಹೇಳಿದ್ದಾರೆ. ಸಂಸಾರಮುಪಸಂಹರನ್ ವರ್ತತೆ ಯೇನ ಹರಿವ ಹರಿಭಿರ್ ವರ್ತತೆ ಅಥವಾ ಹರಣಾದ್ ವಿಷಯಾಣಾಂ ಚ ಪ್ರಾಣಾ ಹರಯೈರಿತಾಃ ತೇಷು ವರ್ತತೆ ಇತ್ಯಸ್ಮಾತ್ ತಾನ್ವಾಥ ಗಮಯೇದಸೌ ಹರಿವಾ ಹರಿವಾನ್ವಾಪಿ ಅಂತ ಋಗ್ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದ 144-145 ಶ್ಲೋಕಗಳಲ್ಲಿ ಆಚಾರ್ಯರು ಅದರ ಅರ್ಥವನ್ನು ಹೇಳ್ತಾರೆ. ಅದಕ್ಕೇನರ್ಥ? ಸಂಸಾರದ ಪಾಪವನ್ನ ಪರಿಹರಿಸುವವನು ಅಂತ ಅರ್ಥ ಮೊದಲನೇದಾಗಿ. ಮುಂದೆ ಈ ದೇವೇಂದ್ರ ಅಥವಾ ದೇವೇಂದ್ರ ಅಂತರ್ಯಾಮಿಯಾದ ಭಗವಂತ ಕುದುರೆಗಳನ್ನು ಏರಿ ಬರುವವನು. ಹರಿ ಅಂದ್ರೆ ಹರಿ ಎಂಬ ಹೆಸರಿನ ಆ ಕುದುರೆಗಳನ್ನು ಏರಿ ಬರುವವನು. ಮತ್ತೆ ಹರಿ ಅಂದ್ರೆ ಇಂದ್ರಿಯಗಳು. ಈ ಇಂದ್ರಿಯಗಳು ವಿಷಯಗಳನ್ನ ಪರಮಾತ್ಮನ ಕಡೆಗೆ ಒಯ್ದುಕೊಡ್ತವೆ. ಅಥವಾ ನಮಗೂ ಕೂಡ ವಿಷಯಗಳೇ ಎಲ್ಲ ಭೋಗ ಪದಾರ್ಥಗಳನ್ನು ಕೊಡುವಂಥವು. ಆದ್ರಿಂದ ಹರಣಾದ್ ವಿಷಯಾಣಾಂಚ ಪ್ರಾಣಾಹ ಹರಯ ಈರಿತಾಹ. ಪ್ರಾಣಗಳು ಅಂದ್ರೆ ಇಂದ್ರಿಯಗಳು, ಅವುಗಳನ್ನೇ ಹರಿಗಳು ಅಂತ ಹೇಳ್ತಾರೆ. ಆ ಇಂದ್ರಿಯಗಳಲ್ಲಿ ಇವನು ನಿಯಾಮಕನಾಗಿದ್ದಾನೆ. ಆದ್ರಿಂದ ಅಲ್ಲಿದ್ದಾನೆ ಮತ್ತು ಅವುಗಳನ್ನ ಅವನು ನಿಯಂತ್ರಿಸ್ತಾನೆ.
ಆ ಕಾರಣಕ್ಕಾಗಿ ಇವನಿಗೆ ಹರಿವಾ ಅಂತ ಹೀಗೆ ಹೇಳ್ತಾರೆ. ಇಷ್ಟು ಆ ಹರಿವಾ ಎಂಬ ಶಬ್ದವನ್ನ ನಾವು ಋಗ್ಭಾಷೆಗನುಸಾರವಾಗಿ ತಿಳ್ಕೋಬೇಕು. ಇಲ್ಲಿ ಹರಿವಾಹ ಅಂತ ಏನು ಬಂದಿದೆಯಲ್ಲ, ಹರಿವಾಹ ಅಂತ ಅದನ್ನು ಸಂಬೋಧನೆ ಭಗವಂತನಿಗೆ. ಈ ಹರಿವ ಅನ್ನೋ ಶಬ್ದ ಆ ಸಂಗ್ರಹ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡಿದೆ ಅಂತ ನಾವು ತಿಳ್ಕೋಬೇಕು. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಥವಾ 5ನೇ ಅಧ್ಯಾಯ, ಅಲ್ಲಿ ಆರ್ತಭಾಗ ಬ್ರಾಹ್ಮಣ ಅಂತ, ಅಲ್ಲಿ ಆ ಜನಕ ರಾಜನ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯ ಮತ್ತೆ ಇನ್ನಿತರ ಅನೇಕ ಜನ ಋಷಿಗಳ ನಡುವೆ ನಡೆಯುವಂತಹ ಒಂದು ಸಂಬೋಧನೆ. ಅಸಹೈನಂ ಜಾರತ್ಕಾರವ ಆರ್ತಭಾಗ ಪಪ್ರಚ್ಛ ಅಂತ. ಜರತ್ಕಾರುವಿನ ಗೋತ್ರದಲ್ಲಿ ಹುಟ್ಟಿದಂಥ ಆರ್ತಭಾಗ ಅನ್ನುವನು ಜನಕರನ್ನ ಯಾಜ್ಞವಲ್ಕ್ಯನನ್ನು ಕೇಳಿದ. ಕತಿ ಗ್ರಹಾಹ ಕತಿ ಅತಿಗ್ರಹಾಹ ಅಂತ, ಅಷ್ಟೌ ಗ್ರಹಾಹ ಅಷ್ಟಾವ್ ಅತಿಗ್ರಹಾಹ ಅಂತ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟರು. ಗ್ರಹಗಳು ಅಂದ್ರೆ ಏನು? ಅಲ್ಲಿ ಘ್ರಾಣೋ ವೈ ಗ್ರಹ ಸಹ ಅಪಾನೇನ ಅತಿಗ್ರಹೇಣ ಗೃಹೀತಃ ಅಪಾನೇನ ಹಿ ಗಂಧಾನ್ ಜಿಘ್ರತಿ ವಾಗ್ವೈ ಗ್ರಹ ಸಹ ನಾಮ್ನ ಅತಿಗ್ರಹೇಣ ಗೃಹೀತಃ ಅಂತ ಅದರ ವರ್ಣನೆ ಮಾಡ್ತಾರೆ. ಆದ್ರಿಂದ ಅಲ್ಲಿ ನಾವು ಆ ಗ್ರಹ ಶಬ್ದದಿಂದ ಇವೆಲ್ಲವನ್ನು ಕೂಡ ತಗೊಳ್ಬಹುದು. ಆದ್ದರಿಂದ ಗ್ರಹಗಳು ಅಂದ್ರೆ ಇಂದ್ರಿಯಗಳು, ಸಂಗ್ರಹ ಅಂದ್ರೆ ಯಾವ ಗ್ರಹಗಳು ಅಂದ್ರೆ ಇಂದ್ರಿಯಗಳು ಯಾವ ಭಗವಂತನನ್ನ ಚೆನ್ನಾಗಿ ಆಶ್ರಯಿಸಿಕೊಂಡಿವೆಯೋ ಅವನೇ ಸಂಗ್ರಹ. ಇಂದ್ರಿಯ ನಿಯಾಮಕ ಅಂತ ಸಂಗ್ರಹ ಎಂಬ ಶಬ್ದಕ್ಕೂ ಕೂಡ ಅರ್ಥ. ಅದನ್ನೇ ಹರಿವ ಎಂಬ ಶಬ್ದ ವ್ಯಾಖ್ಯಾನ ಮಾಡಿದೆ. ಇದೊಂದನ್ನು ಹೀಗೆ ಪ್ರತ್ಯೇಕವಾಗಿ ನಾನು ವ್ಯಾಖ್ಯಾನ ಮಾಡಿಕೊಂಡಿದ್ದೇನೆ. ಮತ್ತೆ ಗ್ರಹಗಳು ಅಂದ್ರೆ ಈ ಆದಿತ್ಯಾದಿ ನವಗ್ರಹಗಳು ಅಂತನೂ ಅರ್ಥ ಇದೆ. ಅದನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ನಮ್ಮ ಗುರುಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಆದಿತ್ಯಾದಿ ನವಗ್ರಹಗಳು ಯಾರನ್ನು ಅವಲಂಬಿಸಿಯೋ ಅವನು ಸಂಗ್ರಹ ಅಂತ ಕೂಡ ಅರ್ಥ ಸರಳವಾಗಿ ಸಿಕ್ಕೇ ಸಿಗ್ತದೆ. ಮತ್ತೆ ಸಂಗ್ರಾಹಯತಿ ತತ್ವವನ್ನ ತನ್ನ ಭಕ್ತರಿಗೆ ತಿಳಿಸುವವನಾದ್ರಿಂದ ಅವನ ಸಂಗ್ರಹ. ಇದನ್ನ ಬೃಹತಿ ಮಂತ್ರ ಬ್ರಹ್ಮಕೃತಿ ಆವಿಷ್ಠ ಅಂತ ವರ್ಣನೆ ಮಾಡಿದೆ. ಆ ವೇದಾದಿ ಶಾಸ್ತ್ರವನ್ನು ಇವನು ರಕ್ಷಿಸಿ ವಿಭಾಗಿಸಿ ಉಪದೇಶಿಸಿ ತಿಳಿಸುವವನು ಅಂತ. ಸಂಗ್ರಹ ಅಂದ್ರೆ ಏನರ್ಥ ಅನ್ನೋದನ್ನು ಭಾಗವತ ತಾತ್ಪರ್ಯವೂ ಹೇಳಿದೆ. ತಂ ಸರ್ವಲೋಕಾಮರ ಯಜ್ಞ ಸಂಗ್ರಹಂ ಅಂತ ಭಾಗವತದಲ್ಲಿದೆ. ಅದಕ್ಕೆ ಸರ್ವಸ್ಯ ಗ್ರಹಣಾದ್ ವಿಷ್ಣು ಸರ್ವ ಸಂಗ್ರಹ ಉಚ್ಯತೆ ಅಂತ ಭಾಗವತ ತಾತ್ಪರ್ಯವೂ ಕೂಡ ಅದನ್ನು ಹೇಳಿದೆ. ಎಲ್ಲವನ್ನು ಗ್ರಹಣ ಮಾಡುವುದರಿಂದ ಅರ್ಥಾತ್ ನಿಯಮಿಸುವುದರಿಂದ ಅವನಿಗೆ ಸರ್ವ ಸಂಗ್ರಹ ಅಂತ ಹೆಸರಿದೆ ಅಂತ ಭಾಗವತ ತಾತ್ಪರ್ಯದ ಅರ್ಥ ಆಗ್ತದೆ. ಆ ಸರ್ವ ಸಂಗ್ರಹ ಅಂದ್ರೂ ಒಂದೇ ಅರ್ಥ. ಆದ್ರಿಂದ ಭಗವಂತ ಸರ್ವ ಸಂಗ್ರಹ ಅಥವಾ ಸಂಗ್ರಹ ಎಂಬ ಶಬ್ದದಿಂದ ವಾಚ್ಯ. ಈ ಅರ್ಥವನ್ನು ಕೂಡ ಬೃಹತಿ ಹರಿವ ಎಂಬ ಶಬ್ದದಿಂದ ಸಂಗ್ರಹ ಮಾಡಿದೆ. ಇದು ನಾನು ಮೊದಲು ಕಂಡುಕೊಂಡಂತ ಅರ್ಥ. ಆದರೆ ಹರಿವ ಎಂಬ ಶಬ್ದಕ್ಕೂ ಸಂಗ್ರಹ ಎಂಬ ಶಬ್ದಕ್ಕೂ ಇಂದ್ರಿಯ ನಿಯಾಮಕರಾದ ದೇವತೆಗಳನ್ನು ನಿಯಂತ್ರಿಸ್ತಾನೆ ಅಂತನ್ನುವುದು ಆಮೇಲೆ ನನಗೆ ತೋಚಿದಂತಹ ಅರ್ಥ. ಅದನ್ನು ಹೆಚ್ಚು ನಿರ್ದಿಷ್ಟವಾಗಿ ನಾವು ಸ್ವೀಕಾರ ಮಾಡಬೇಕು. ಭಾವಾರ್ಥ ಏನಾಗ್ತದೆ? ಭಗವಂತನೇ, ನೀನು ವೇದಾದಿ ಶಾಸ್ತ್ರಗಳನ್ನು ವಿಭಾಗಿಸಿ ಭಕ್ತರಿಗೆ ಉಪದೇಶಿಸಿ ಅರ್ಥವನ್ನು ತಿಳಿಸಿದ್ದಿ, ಮತ್ತೆ ಅವುಗಳ ಎಲ್ಲಾ ಶಾಸ್ತ್ರವನ್ನು ರಕ್ಷಿಸಿದ್ದಿ. ನೀನು ಮತ್ತೆಲ್ಲಾ ದೇವತೆಗಳು ನಮ್ಮನ್ನು ಎಲ್ಲಾ ಮಂಗಳಗಳನ್ನು ಇತ್ತು ಸಲಹಬೇಕು. ನಮ್ಮಿ ಮನಸ್ಸನ್ನ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಅಲಂಕರಿಸಿ ನಿನಗೆ ಅರ್ಪಿಸಲಿಕ್ಕೆ ಅಂತ ಸಿದ್ಧ ಮಾಡಿ ಇಟ್ಟಿದ್ದೇವೆ. ನಮ್ಮ ಮನೋಮಂದಿರ ನಿವಾಸಿಯು, ಸಂಸಾರ ತಾಪವನ್ನು ಪರಿಹಾರ ಮಾಡುವಂಥವನು, ದೇಹೇಂದ್ರಿಯ ನಿಯಾಮಕನೂ ಆದಂತಹ ನೀನು ನಮ್ಮ ಬಳಿಗೆ ಬೇಗ ಬರಬೇಕು ಅಂತ ಅವನ ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆ. ಸಂಗ್ರಹ ಶಬ್ದಕ್ಕೆ ಅನೇಕ ರೀತಿಯಾದ ಅರ್ಥಗಳಾಗಬಹುದು. ಯಥಾರ್ಥ ಜ್ಞಾನ ತಾನು ಹೊಂದಿದವನು ಮತ್ತೆ ಯಥಾರ್ಥ ಜ್ಞಾನವನ್ನು ನಮಗೆ ಕೊಡುವವನು ಅಂತ ಅರ್ಥ. ಭಕ್ತರನ್ನ ಗೃಹಾತಿ, ತನ್ನವರು ಅಂತ ಸ್ವೀಕಾರ ಮಾಡುವವನು, ಮತ್ತೆ ಭಕ್ತರಿಂದ ಸ್ವೀಕರಿಸಲ್ಪಡುವವನು.
ಆ ಕಾರಣಕ್ಕಾಗಿ ಆತನನ್ನ ಸಂಗ್ರಹ ಅಂತ ಹೇಳಬೇಕು. ಗ್ರಹಗಳು ಅಂದ್ರೆ ಸೂರ್ಯಾದಿ ಗ್ರಹಗಳು ಅಂತ ಹೇಳಿದೆ ನಾನು. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯ ಸಮಾಪ್ತಾಹ ಆದಿತ್ಯಾದ್ಯಾಹ ಸಮಾಶ್ರಿತಾಹ. ಆದಿತ್ಯಾದಿ ನವಗ್ರಹಗಳು ಈ ಜ್ಞಾನಾನಂದಾತ್ಮಕನಾದಂಥ ಶಿಂಶುಮಾರ ರೂಪಿಯಾದ ಭಗವಂತನಲ್ಲಿ ಅವಲಂಬಿತ ಆಗಿವೆ ಅಂತ ಭಾಗವತ ತಾತ್ಪರ್ಯದಲ್ಲಿ 5ನೇ ಅಧ್ಯಾಯದ 5ನೇ ಸ್ಕಂದದ 20ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಸಂಗೃಹಾತೀತಿ ಸಂಗ್ರಹ ಅಂತ ಲಕ್ಷಾಲಂಕಾರ ಸಂಗ್ರಹ ಶಬ್ದದ ಅರ್ಥವನ್ನು ಹೇಳಿದೆ. ಎಲ್ಲವನ್ನು ಸಂಗ್ರಹಿಸುವವನು ಅಂತ ಅರ್ಥ ಅದಕ್ಕೆ. ಅದು ನಾವು ಈಗಾಗಲೇ ನೋಡಿದಂತಹ ಅರ್ಥವೇ ಆಗಿದೆ. ಮುಂದೆ ಈ ಶಾಂಕರ ಭಾಷ್ಯದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಗ್ರಹ ಮಾಡಿಕೊಳ್ಳುವವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದ ಪ್ರಕಾರ 3 ಲೋಕಗಳಲ್ಲೂ ತನ್ನ ಪಾದಪದ್ಮವನ್ನು ಅವನು ಹರಡಿರುವುದರಿಂದ ಎಲ್ಲಿ ಹೋದರೂ ಭಕ್ತರಿಗೆ ಅವನು ಸುಲಭವಾಗಿ ಸಿಗ್ತಾನೆ. ಭಕ್ತೈಹಿ ಅಪ್ಯಪ್ರಯತ್ನೇನ ಸಂಗ್ರಾಹ್ಯ ಸಂಗ್ರಹ ಸಂತಃ. ಭಕ್ತರಿಗೆ ಸುಲಭವಾಗಿ ಸಿಗುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಭಕ್ತರನ್ನ ಸ್ವೀಕಾರ ಮಾಡುವವನು ಅಂತ ಅರ್ಥ. ಇದು ಸತ್ಯಸಂಧ ಸ್ವಾಮಿಗಳು ಹೇಳೋದು. ಶಿಂಶುವಾರ ರೂಪಿಯಾದ ಭಗವಂತನಲ್ಲಿ ಈ ಸೂರ್ಯಾದಿ ಗ್ರಹಗಳು ಆಶ್ರಿತ ಆಗಿವೆ ಅಂತ ಇನ್ನೊಂದು ಅರ್ಥವನ್ನು ಅವರೇ ಹೇಳಿದ್ದಾರೆ. ಇನ್ನೊಂದು ಅರ್ಥವನ್ನು ಸಂಗ್ರಹ ಎಂಬ ಶಬ್ದದಿಂದ ಸತ್ಯಸಂಧ ಸ್ವಾಮಿಗಳು ತಿಳಿಸ್ತಾರೆ. ಗ್ರಹಗಳು ಅಂದ್ರೆ ಸೋಮರಸವನ್ನು ಹಾಕಿಡುವಂತಹ ಪಾತ್ರಗಳು. ಆ ಗ್ರಹಗಳು ಇರುವುದೇ ಇವನಿಗಾಗಿ. ಈ ಮಂತ್ರದಲ್ಲೂ ಕೂಡ ಅಯಂ ಸೋಮ ಇಂದ್ರ ತುಭ್ಯಂ ಸುನ್ವ, ಭಗವಂತನೇ ನಿನಗಾಗಿ ಸೋಮರಸವನ್ನು ನಾವು ಹಿಂಡಿ ಇಡ್ತಾ ಇದ್ದೇವೆ ಅಂತ ಬಂದಿದೆ. ಆದ್ರಿಂದ ಆ ಸೋಮರಸವನ್ನು ಹಿಂಡಿ ನಾವು ಇಡುವುದು ಆ ಪಾತ್ರದಲ್ಲಿ, ಗ್ರಹ ಎಂಬ ಪಾತ್ರದಲ್ಲಿ. ಬೇರೆ ಕಡೆಯಲ್ಲಿ ನಮ್ಮ ಅಡಿಗೆಗೆ ಉಪಯೋಗ ಆಗುವ ಪಾತ್ರಗಳನ್ನ ಗ್ರಹ ಅಂತ ನಾವು ಹೇಳಲಿಕ್ಕಿಲ್ಲ. ಆದರೆ ಗ್ರಹ ಅಂತನ್ನುವುದು ಆ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಹೆಸರು. ಸಮೀಚೀನಾ ಗ್ರಹಾ ಪಾತ್ರ ವಿಶೇಷಾ ಯಸ್ಮ ಇತಿವಾ. ಮತ್ತೆ ಸಮೀಚೀನಾ ಗ್ರಹಾ ಸೂರ್ಯಾದಿ ಗ್ರಹಾ ಶಿಂಶುಮಾರ ರೂಪದಲ್ಲಿ ಇವೆ ಅಂತ ಅದರ ಅರ್ಥ. ಈ ಗ್ರಹ ಅನ್ನುವುದನ್ನು ನಾವು ರುದ್ರಾಧ್ಯಾಯದಲ್ಲಿ ಈ ಚಮಕದಲ್ಲಿ ಕೇಳ್ತೇವೆ. ಗ್ರಹಗಳನ್ನ ಈ ಮರದಿಂದ ಅಥವಾ ಮಣ್ಣಿನಿಂದ ನಿರ್ಮಿತ ಆಗಿರ್ತವೆ. ಸಾಮಾನ್ಯವಾಗಿ ಮರದಿಂದ ನಿರ್ಮಿತ ಆಗಿರ್ತಾವಂತೆ. ಸೋಮರಸವನ್ನ ಅದರಲ್ಲಿ ಹಾಕಿ ಹೋಮಿಸ್ತಾರೆ. ಮುಂದೆ ಹೋಮ ಆದ್ಮೇಲೆ ಅವುಗಳನ್ನು ಬಿಸಾಕ್ಬಿಡ್ತಾರೆ. ಮತ್ತೆ ಅಗ್ನಿಯಲ್ಲಿ ಅಥವಾ ನದಿಯಲ್ಲಿ ಅದನ್ನು ವಿಸರ್ಜಿಸ್ತಾರೆ. ಹೀಗೆ ಗ್ರಹ ಅಂದ್ರೆ ಕೆಲವು ಕಡೆ ಮರದ ಪಾತ್ರೆ ಅಂತ ಅರ್ಥ, ಇನ್ನು ಕೆಲವು ಕಡೆ ಸೋಮರಸ ಅಂತನೂ ಅರ್ಥ ಮಾಡಬೇಕು ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ಯಾಜ್ಞಿಕ ಪ್ರಕ್ರಿಯೆಗಳಲ್ಲಿ ವರ್ಣನೆ ಮಾಡ್ತಾರೆ. ರುದ್ರಾಧ್ಯಾಯದಲ್ಲಿ 7ನೇ ಅನುವಾಕದಲ್ಲಿ ಅಂಶುಷ್ಟಮೇ ರಶ್ಮಿಶ್ಚಮೇದಾಭ್ಯಶ್ಚಮೇ ಮೇಧಿಪತಿಶ್ಚಮೇ ಉಪಾಂಶುಶ್ಚಮೇ ಅಂತರ್ಯಾಮಶ್ಚಮೇ ಐಂದ್ರವಾಯವಶ್ಚಮೇ ಅಂತ ಹೀಗೆ ಅನೇಕ ದೇವತೆಗಳ ಕುರಿತಾದ ಗ್ರಹಗಳನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಸೋಮವನ್ನ ಹಿಂಡಿ ಅದರ ರಸವನ್ನ ದ್ರೋಣ ಎಂಬ ಪಾತ್ರದಲ್ಲಿ ಇಟ್ಟು ಅದನ್ನು ಮುಂದೆ ಅಧ್ವರ್ಯು ಮೊದಲಾದವರು ಸೋಮ ರಸ ಮೊಸರು ಮೊದಲಾದವುಗಳನ್ನ ಪಾತ್ರಗಳಲ್ಲಿ ಇಟ್ಟು ಹೋಮ ಮಾಡ್ತಾರೆ. ಆ ಪಾತ್ರಗಳಿಗೆ ಗ್ರಹ ಅಂತಾರೆ. ಈ ಅಂಶು ಅಂತ ಮೊದಲನೇ ಶಬ್ದ ಅಲ್ಲಿ ಒಂದ್ ಕಡೆ ಬಂದಿದೆ. ಅಂಶುಶ್ಚಮೆ ರಶ್ಮಿಶ್ಚಮೇದಾಭ್ಯಶ್ಚಮೆ. ಅಂಶು ಅಂದ್ರೆ ಒಂದು ಗ್ರಹ, ಆ ಸೋಮರಸವನ್ನು ಹಾಕಿಡುವಂತ ಒಂದು ಗ್ರಹ. ಮುಂದೆ ಅದಾಭ್ಯ ಅಂತ ಒಂದು ಗ್ರಹ. ಅಧಿಗ್ರಹ ಅಂತ ಮತ್ತೊಂದು, ಹಿರಿದಾದಂತಹ ಮತ್ತೊಂದು ಗ್ರಹ. ಉಪಾಂಶು ಅಂದ್ರೆ ಪ್ರಾಣದೇವತಾಕವಾದಂತಹ ಪ್ರಾಣನನ್ನು ಕುರಿತು ಸೋಮರಸವನ್ನು ನಾವು ಹೋಮಿಸಬೇಕಾದಂತಹ ಉಪಾಂಶು ಎಂಬ ಗ್ರಹ. ಮತ್ತೆ ಅಂತರ್ಯಾಮ ಎಂಬ ಗ್ರಹ. ಈ ಅಂತರ್ಯಾಮ ಗ್ರಹದಿಂದ ಸೋಮರಸವನ್ನ ನಾವು ಹೋಮಿಸಿದ್ರೆ ಶತ್ರುಪೀಡೆ ಪರಿಹಾರ ಆಗ್ತದಂತೆ. ಐಂದ್ರವಾಯವ, ಇಂದ್ರ ಮತ್ತು ವಾಯುದೇವತೆಗಳಿಗೆ ಬೇಕಾಗುವಂತಹ ಗ್ರಹ ಅಂದ್ರೆ ಪಾತ್ರೆ. ಮೈತ್ರಾವರುಣ, ಆಶ್ವಿನ, ಪ್ರತಿಪ್ರಸ್ಥಾನ,
ಮತ್ತೆ ಶುಕ್ರಾಚಾರ್ಯರ ಮಗನಾದಂಥ ಷಂಡ ಅನ್ನುವವರಿಗಾಗಿ ಮೀಸಲಾಗಿಟ್ಟಿರುವಂತಹ ಒಂದು ಗ್ರಹ ಅಂದ್ರೆ ಪಾತ್ರ, ಮಂಥಿ, ಆಗ್ರಯಣ, ವೈಶ್ವದೇವ, ಇವೆಲ್ಲವೂ ಕೂಡ ಆ ಗ್ರಹಗಳೇ. ಋತುಗ್ರಹ ಅಷ್ಟಮೇ ಅಂತ ಹೀಗೆ ಋತುಗ್ರಹಗಳು ಅಂತನೂ ವರ್ಣನೆ ಮಾಡಿದ್ದಾರೆ. ಐಂದ್ರಾಗ್ನ, ಇಂದ್ರ ಮತ್ತು ಅಗ್ನಿದೇವತೆಗಳಿಗೆ ಉಪಯುಕ್ತ ಆಗುವಂಥದ್ದು. ವೈಶ್ವದೇವ ಎಂಬ ಗ್ರಹವನ್ನು ಕೂಡ ತೆಗೆದುಕೊಂಡು ಅದರಲ್ಲಿ ಸೋಮರಸವನ್ನು ಹಾಕಿ ಹೋಮಿಸ್ತಾರೆ. ಮರುತ್ವತೀಯ ಗ್ರಹಗಳು. ಮಹೇಂದ್ರ ದೇವತಾಕವಾದಂತಹ ಗ್ರಹ, ಹೀಗೆ ಸಾವಿತ್ರ, ಇಂಥ ಅನೇಕ ಗ್ರಹಗಳನ್ನ ಚಮಕದಲ್ಲಿ ವರ್ಣಿಸ್ತಾರೆ. ಸಾಂದರ್ಭಿಕವಾಗಿ ಅದನ್ನು ನೋಡಬೇಕು ಅಂತ ಹೇಳಿದೆ. ಹೀಗೆ ಸಂಗ್ರಹ, ಯಾರಲ್ಲಿ ನವಗ್ರಹಗಳು ಮತ್ತೆ ಸೋಮರಸವನ್ನು ಹಾಕಿಡಬೇಕಾದಂತಹ ಅನೇಕ ರೀತಿಯ ಗ್ರಹಗಳು, ಮತ್ತೆ ಗ್ರಹಗಳು ಅಂದ್ರೆ ನಮ್ಮ ಇಂದ್ರಿಯಗಳು, ಇವೆಲ್ಲವೂ ಅವನನ್ನೇ ಅವಲಂಬಿಸಿಕೊಂಡಿವೆ. ಅವನ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ನಮ್ಮ ಈ ಎಲ್ಲ ಗ್ರಹಗಳು ಕೂಡ ಇವೆ. ಆ ಚಿಂತನೆ ನಮಗಿರಬೇಕು. ಅವನನ್ನು ಅವಲಂಬಿಸಿಕೊಂಡಿವೆ ಮತ್ತು ಅವನ ಜ್ಞಾನ ಬರುವುದಕ್ಕಾಗಿ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವೂ ಕೂಡ ಅವನಿಗಾಗಿ ಮೀಸಲಾಗಿರಬೇಕು. ಅದನ್ನು ಸಂಗ್ರಹ ಎಂಬ ಶಬ್ದ ಹೇಳಿದೆ, ಮತ್ತದನ್ನು ಹರಿವಹ ಎಂಬ ಶಬ್ದವೂ ಕೂಡ ಹೇಳಿದೆ. ಸೋಮ ಅನ್ನುವುದು ನಮಗೆ ನಿತ್ಯ ನಾವು ಜೀವಿಸುವ ರೀತಿಯಲ್ಲಿ ಸೋಮರಸವನ್ನು ನಾವೇನೆಂದು ಹೋಮ ಮಾಡಲಿಕ್ಕಿಲ್ಲ. ಆದರೆ ನಮಗೆ ನಮ್ಮ ಭಕ್ತ್ಯಾದಿ ಅಲಂಕೃತವಾದ ಮನಸ್ಸೇ ಸೋಮ. ಅದನ್ನು ಹಿಂಡಿ ಇಟ್ಟಿದ್ದೇವೆ ಭಗವಂತನೇ ಬಾ ಅಂತ ಅವನನ್ನು ನಾವು ಕರೀಬೇಕು. ಅವನು ನಾವು ಮಾಡಿದ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಹೀಗೆ ಸಂಗ್ರಹ ಎಂಬ ಶಬ್ದ ಭಕ್ತರನ್ನು ಸ್ವೀಕಾರ ಮಾಡುವವನು, ಅವರು ಸ್ತುತಿಸುವ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು, ಅವರ ಇಂದ್ರಿಯಗಳನ್ನು ನೇಮಿಸುವವನು, ಈ ಎಲ್ಲ ಅರ್ಥವನ್ನು ಕೂಡ ವರ್ಣನೆ ಮಾಡ್ತದೆ. ಆದ್ದರಿಂದ ಸಾಧನೆಯ ದೃಷ್ಟಿಯಿಂದ ಸಂಗ್ರಹ ಎಂಬ ಶಬ್ದ ಬಹಳ ಮಹತ್ವದ್ದು. ಅದರ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕೂಡ, ಮೂಲ ವಿಷ್ಣು ಸಹಸ್ರನಾಮ ಸ್ತೋತ್ರದ ಸಂಗ್ರಹ ಎಂಬ ನಾಮದ ಅರ್ಥ ಮತ್ತೆ ಬೃಹತಿ ಮಂತ್ರದ ಅರ್ಥ ಇವೆಲ್ಲವನ್ನು ಕೂಡ ನೋಡಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.